ಫಸ್ಟ್ ಟು ಥರ್ಡ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನನ್ನ ಫಸ್ಟ್ ಟರ್ಮಿನಿಸ್ಟರ್ ಅಂದರೆ ಫಸ್ಟ್ ಮಂತಿಂದ 3 ಮಂತ್ ತನಕ ಇದ್ದಂಥ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ಪ್ರೆಗ್ನೆಂಟ್ ಆದಾಗ ಆಗೋ ಖುಷಿ, ಆ ಒಂದು ಸರ್ಪ್ರೈಸ್ ಮೂಮೆಂಟ್, ಒಂದು ಪ್ರೌಡ್ ಫೀಲ್, ಅಮ್ಮ ಆಗ್ತಾ ಇದ್ದೀನಿ ಒಳಗೊಳಗಾಗ್ತಿರೋ ಖುಷಿ, ಅದೆಲ್ಲ ಏನೋ ಒಂದು ಸ್ಪೆಷಲ್. ಅದನ್ನೆಲ್ಲ ಪಕ್ಕಕ್ಕಿಟ್ಟರೆ ನಿಜವಾಗ್ಲೂ ಯಾಕಪ್ಪ ಪ್ರೆಗ್ನೆಂಟ್ ಆದೆ ಅಂತಲೂ ಕೂಡ ಅನಿಸುತ್ತೆ. ಅಷ್ಟು ನಿಮಗೆ ಒಂದು ಎಂಥ ಸಿಂಪ್ಟಮ್ಸ್ಗಳು ಶುರುವಾಗ್ತಾ ಹೋಗ್ತವೆ ತಾಯಿ ಆದಮೇಲೆ. ಹೌದು, ಆ ವಿಡಿಯೋದ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರೆಗ್ನೆಂಟ್ ಆಗಿ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಾಗಿ ಒಂದು 10 ಡೇಸ್ ಆದಮೇಲೆ ಸಿಂಪ್ಟಮ್ಸ್ ಶುರುವಾಗ್ತಾ ಹೋಗ್ತವೆ. ಮೊದಲು ನನ್ನ ಸಿಂಪ್ಟಮ್ಸ್ ಏನಿತ್ತು ಅಂತಂತಂದರೆ ಮಾರ್ನಿಂಗ್ ಸೀಕ್ನೆಸ್ ತುಂಬ ಇತ್ತು. ಫಸ್ಟ್ ಪಾಯಿಂಟೇ ಮಾರ್ನಿಂಗ್ ಸೀಕ್ನೆಸ್. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಬ್ರಷ್ ಇಡೋಂಗಿಲ್ಲ, ಬಾಯಿಗೆ ವಾಮಿಟ್ ಮಾಡಬೇಕು ಅಂತ ಅನ್ಸೋದು, ಬಟ್ ಇನ್ನೇನು ಎಂಟಿ ಹೊಟ್ಟೆಲಿ ಇನ್ನೇನು ತಾನೇ ವಾಮಿಟ್ ಆಗುತ್ತೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣವೇ ವಾಂತಿ ಮಾಡಬೇಕು ಅಂತಲೇ ಅನಿಸೋದು. ತುಂಬ ವ್ಯಾ 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 ಅಂದ್ಕೊಂತ ಒಂದು ಎಂಜಲ್ ಥರ ಸುಮ್ಮನೆ ಸ್ವಲ್ಪ ಬೆಳಗ್ಗೆನೇ ವಾಂತಿ ಅನಿಸೋದು, ತುಂಬ ಅಶ್ವಾಗೋದು, ತುಂಬ ಸುಸ್ತು ಕೂಡ ಆಗ್ತಾಯಿತ್ತು. ಸುಸುತ್ಕೊಂಡು ಸುಮ್ಮನೆ ಮಲ್ಕೊಂಡಿರ್ಬೇಕು ಅಂತ ಅನ್ಸೋದು. ಎಷ್ಟೊತ್ತಾದರೂ ಎದ್ದೋಬೇಕು, ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಸುಮ್ಮನೆ ಮಲಗ್ತಾ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಫಸ್ಟು ಆಗ್ತಾಯಿದ್ದು. ಅದು ನನಗೆ ಒಂದು 5 ಮಂತ್ ತನಕಲ್ಲೂ ಕೂಡ ಮಾರ್ನಿಂಗ್ ಸೀಕ್ನೆಸ್ ಅನ್ನೋದಿತ್ತು. ಅದರಲ್ಲೂ 3 ಮಂತು ತುಂಬ ಜಾಸ್ತಿ ಇತ್ತು. 3 ಮಂತು ತುಂಬ ಜಾಸ್ತಿಯಾಗಿ ನನಗೆ ಮಾರ್ನಿಂಗ್ ಸೀಕ್ನೆಸ್ಸು ಕಾಣ್ತಾ ಇತ್ತು. ಸೊ ನೆಕ್ಸ್ಟು ಪಾಯಿಂಟ್ ಏನಂತಂದರೆ, ನನಗೆ ಸ್ವೀಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸು ಜಾಸ್ತಿ ಆಗ್ತಾಯಿತ್ತು. ನಮ್ಮದು ಚಿಕನ್ ಅಂಗಡಿ ಇದೆ. ನಾವು ಚಿಕ್ಕವರಿಂದಾಗಿಂದ ನಾನ್ ವೆಜ್ ಫುಡ್ಡೇ ಜಾಸ್ತಿ ನಮ್ಮ ಮನೇಲೂ ಕೂಡ, ತುಂಬ ಇಷ್ಟವೂ ಕೂಡ. ಬಟ್ ಪ್ರೆಗ್ನೆಂಟ್ ಆದಮೇಲೆ ಅದ್ರ ಆಪೋಸಿಟ್ ನಾನ್ ವೆಜ್ ಕಂಡ್ರೇ ಆಗದೇ ಇರೋ ಅಷ್ಟು ಕೂಡ ಇರಿಟೇಷನ್ ಶುರುವಾಗಿತ್ತು ನನಗೆ. ನಾನ್ ವೆಜ್ ಅಂತಂದ್ರೇ ವಾಂತಿ ಅನ್ಸೋದು, ಈ ಥರ ಕತ್ತಿನ ಸೈಡೆಲ್ಲ ನೋವು ಬರೋಂಗೆ ಅನ್ಸೋದು, ಅದು ನೋಡಿದರೆ ತಲೆನೋವು ಅನ್ಸೋದು, ಹಿಂಸೆ ಆಗೋದು. ಹಂಗೂ ಅಕಸ್ಮಾತಾಗಿ ಮಿಸ್ಸಾಗಿ ತಿಂದರೆ ಅವತ್ತು ದಿನ ಪೂರ್ತಿ ಜೀರ್ಣ ಆಗದೆ ಹಿಂಸೆ ವಾಂತಿ ಥರ ಅದು ವಾಮಿಟ್ ಆಗೋ ತನಕಲೂ ಕೂಡ ನನಗೆ ಒಂದು ರಿಲ್ಯಾಕ್ಸ್ ಆಗ್ತಾ ಇರಲಿಲ್ಲ. ಆ ಥರ ಫೀಲ್ ಇತ್ತು. ಸೊ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಇತ್ತು. ನಾನು ಯಾವಾಗೂ ಸ್ವೀಟ್ ತಿಂತಾನೇ ಇರಲಿಲ್ದವಳು. ಹಬ್ಬಗಳಲ್ಲಾಗಲಿ ಏನೇ ಮಾಡೋದು ಒಂದೇ ಒಬ್ಬಿಟ್ಟು, ಒಂದೇ ಉಂಡೆ, ಈ ಸ್ವಲ್ಪ ಪಾಯಸ ಚಿಕ್ಕ ಬೌಲಲ್ಲಿ ಈ ಥರ ತಿಂತಾ ಇದ್ದವಳು. ನನಗೆ ಸ್ವೀಟ್ನೇ ಜಾಸ್ತಿ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಶುರುವಾಗಿತ್ತು. ಫಸ್ಟ್ನೇ ತಿಂಗಳಲ್ಲಿ ಖಂಡಿತ ಯಾಕಪ್ಪ ಪ್ರೆಗ್ನೆಂಟ್ ಆದೆ ಅನ್ನೋ ಅಷ್ಟು ಸುಸ್ತು, ವಾಮಿಟು, ಏನು ಊಟ ಸೇರ್ತಾ ಇರಲ್ಲ. ನಾನು ಡ್ರಿಪ್ಸ್ ಕೂಡ ಹಾಕಿಸ್ಕೊಂಡೆ, ತುಂಬ ಸುಸ್ತಾಗಿ ಊಟ ಏನು ಸೇರಿದೆ. ಬಟ್ ಆ ಟೈಮಲ್ಲಿ ನೀವು ಪ್ರೆಗ್ನೆಂಟ್ ಆದ ಫಸ್ಟ್ ಮಂತಲ್ಲಿ ಆದಷ್ಟು ಹೆಂಗಿರಬೇಕು ಅಂದರೆ, ನಿಮಗೆ ಏನು ತಿನ್ನಬೇಕು ಅನಿಸುತ್ತೆ ಅದನ್ನೇ ತಿನ್ನಿ. ನಿಮಗೆ ಸೇರ್ತಾ ಇಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಊಟ ತಿಂಡಿ ನಿಮ್ಗೆ ಏನು ತಿನ್ನಬೇಕು ಅನಿಸುತ್ತೆ ನೀವು ನೆನಪು ಮಾಡಿಕೊಂಡು, ನಾನು ಪ್ರೆಗ್ನೆಂಟ್, ನನಗೆ ಏನು ತಿನ್ನಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಆ ಥಾಟಲ್ಲಿ ಏನು ಫುಡ್ ನಿಮಗೆ ಕಾಣ್ತಾ ಇರುತ್ತೆ ಅದನ್ನು ತಿನ್ನಿ. ನನಗೆ ಜಾಸ್ತಿ ರೊಟ್ಟಿ ಇಷ್ಟ ಆಗ್ತಾಯಿತ್ತು. ರೊಟ್ಟಿ, ಎಲ್ಲ ಥರದ ರೊಟ್ಟಿ, ಎಲ್ಲ ಥರದ ಪಲ್ಯ. ಸೊ ನೆಕ್ಸ್ಟು ನನಗೆ ಯಾವ ಥರ ಫೀಲ್ ಇತ್ತು ಅಂತಂದರೆ, ಕಾಲು ಹೊಡೆತ, ಕಾಲು ನೋವು, ಕಾಲು ಸೆಳೆತ ಅಂತ ಅನ್ನೋ ಥರ ಅದು ಶುರುವಾಯಿತು. ಒಂದು 2 ಮಂತ್ ಮುಗೀತು, 3 ಮಂತ್ ಬಿಡೋ ಟೈಮಲ್ಲಿ ಕಾಲು ಹೊಡೆತ ಶುರುವಾಯಿತು ನನಗೆ. ಕಾಲು ನೋವು, ಕಾಲು ಸೆಳೆಯೋ ಥರ ಅನಿಸೋದು, ತುಂಬ ಪ್ರೆಸರ್ ಅಂತ ಅನಿಸೋದು. ನಿದ್ದೆ ರಾತ್ರಿ 2 ಗಂಟೆ ಆದರೂ ನಿದ್ದೆ ಬರ್ತಾ ಇರಲಿಲ್ಲ. ತುಂಬ ಕಾಲು ನೋವ್ತಾಯಿತ್ತು. ಯಾವಾಗೂ ನಾನು ಡೈಕ್ಲೋ ಜೆಲ್ಗಳನ್ನ ಫುಲ್ಲು ನಾನು ಪ್ರೆಗ್ನೆನ್ಸಿ ಮುಗಿಯೋ ತನಕಲ್ಲೂ ಕೂಡ ಯೂಸ್ ಮಾಡಿದ್ದೀನಿ. ತುಂಬ ಕಾಲು ನೋವು ಶುರುವಾಗ್ತಾಯಿತ್ತು, ನಿದ್ದೆನೇ ಬರ್ತಾ ಇರಲಿಲ್ಲ. ಇದರಿಂದ ಡಾಕ್ಟ್ರು ಕೂಡ ಹೇಳೋರು, ಹಾಲು ಕುಡೀರಿ, ಮೊಟ್ಟೆ ತಿನ್ನಿ, ಈ ಥರ ಅನ್ನೋರು. ನಾನು ಖಂಡಿತ ಎಲ್ಲದನ್ನು ತಿಂತಾ ಇದ್ದೆ. ಹಾಲು ಕೂಡ ನಾನು ಮೊದಲಿಂದಲೂ ಮಾರ್ನಿಂಗ್, ಈವ್ನಿಂಗ್ ಮತ್ತು ಯಾವಾಗ ಹಶ್ವು ಅನ್ನಿಸುತ್ತೆ ಹಾಲು ಬೇಕು ಅಂತಾಗೆಲ್ಲ ನಾನು ಜಾಸ್ತಿ ಹಾಲು ಕುಡಿತಾ ಇದ್ದೆ. ಆದರೂ ಕೂಡ ಕಾಲು ನೋವು, ಕಾಲು ಸೆಳೆತ ಅನ್ನೋದು ತುಂಬ ಇತ್ತು, ಕಾಲು ಹೊಡೆತ ಅನ್ನೋದು. ಇದರಿಂದ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ಆಮೇಲೆ ನೆಕ್ಸ್ಟು ನನಗೆ ಏನು 3 ಮಂತಲ್ಲಿ ಆಗಿದ್ದಂಥ ಬದಲಾವಣೆ ಅಂದರೆ, ಹೊಟ್ಟೆ ಬಂದಿರಲಿಲ್ಲ. ನಾನು 2.5 ತಿಂಗಳಿದ್ದಾಗ ನಾನು ಎಕ್ಸಾಮ್ ಬರೆದು ಬಂದೆ. BSc ಕಂಪ್ಲೀಟ್ ಮಾಡಿದೆ ಮಂಗಳೂರಿಗೆ. ಅಷ್ಟು ದೂರ ಟ್ರಾವೆಲ್ ಮಾಡಿ ನಾನು ಎಕ್ಸಾಮ್ ಅಟೆಂಡ್ ಮಾಡಿ, ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿ, ನಾನು ಹಾಸ್ಟೆಲಲ್ಲಿ ಇದ್ದು ನಾನು ಮಾಡಿದರೂ ಕೂಡ ಆ ಒಂದು ಜರ್ನಿಲೇ ನನಗೆ ಹೊಟ್ಟೆ ಕಾಣಿಸ್ಕೊಂಡಿರಲಿಲ್ಲ. ಆ ಒಂದು 3 ಮಂತ್ ತುಂಬ ತನಕನೂ ಕೂಡ ಹೊಟ್ಟೆ ಇರಲಿಲ್ಲ. ಅದೊಂದು ನನ್ನಲ್ಲಾದಂಥ ಫಸ್ಟ್ ಮಂತ್ನ
ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ಹೇರ್ ಫಾಲ್ ಅನ್ನೋದು ಮೊದಲಿತ್ತು. ತುಂಬ ಏನು ನನ್ನ ಕೂದಲು ಉದ್ದ ಇರಲಿಲ್ಲ. ಸೊ ಪ್ರೆಗ್ನೆಂಟ್ಗೂ ಮೊದಲು ಇನ್ನೂ ತುಂಬ ಚಿಕ್ಕಕ್ಕೆ ಇಷ್ಟೇ ಇತ್ತು ನಂದು. ಈಗ ಸ್ಟಿಲ್ ನಾನು ಬಾಣ್ತಿ 3.5 ಬೇಬಿ ಇದೆ. ಸೊ ಈಗ ಮತ್ತೆ ನನ್ನ ಮಗು ನಗ್ತಾ ನನ್ನ ಮಗನಿಂದ ಕೂದಲು ಉದುರುತ್ತಾ ಇದೆ. ಬಟ್ ಅವಾಗ 3 ಮಂತ್ ಪ್ರೆಗ್ನೆಂಟ್ ನಿಯರಲ್ಲೇ ಕೂದಲು ಬೆಳೆಯೋಕ್ಕೆ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಮೀನ್ಸ್ ಅಂದರೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಎಲ್ಲ ನೀವು ತಗೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅದರಲ್ಲೂ ಬಾಯ್ ಬೇಬಿ ಆಗೋದಾದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ನನಗೂ ಕೂಡ ಅನುಭವ ಆಗಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ಸೊ ಕಂಪಲ್ಸರಿ ಹೇರು ಫಾಲ್ ಆಗೋದು ನಿಲ್ಲುತ್ತೆ ಮತ್ತು ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾಯಿತ್ತು ನನಗೆ. ಮತ್ತು ನಾನು ಬ್ಲ್ಯಾಕ್ ಏನು ಆಗಿರಲಿಲ್ಲ. ನಾನು 5 ಮಂತ್ ಆದಮೇಲೆ ತುಂಬ ಬ್ಲ್ಯಾಕ್ ಆಗಿಬಿಟ್ಟೆ. ಇರೋ ಒಂದು ನಾರ್ಮಲ್ಗೂ ತುಂಬ ಬ್ಲ್ಯಾಕು, ಕುತ್ತಿಗೆ ಹತ್ರ ಎಲ್ಲ ತುಂಬ ಬ್ಲ್ಯಾಕ್ ಈ ಥರ ಆಗಿದ್ದೆ. ಸೊ ಬ್ಲ್ಯಾಕ್ ಏನು ಆಗಿರಲಿಲ್ಲ. ಒಂದು 3 ಮಂತ್ ತನಕ ನಾರ್ಮಲಾಗಿ ಪ್ರೆಗ್ನೆಂಟ್ ಅನ್ನೋದೇನು ಸಿಮ್ಟಮ್ಸು ಬೇರೆಯವ್ರಿಗೆ ಹೊರಗಿನವರಿಗೆ ಕಾಣೋ ಥರ ಏನಿರಲಿಲ್ಲ. ಏನಂದರೆ ಮಾರ್ನಿಂಗ್ ಸೀಕ್ನೆಸ್ ತುಂಬ ಇತ್ತು. ಬ್ರಷ್ ಮಾಡಿದರೆ ತಿನ್ನೋಕ್ಕಾಗ್ತಿರಲಿಲ್ಲ. ನಾನ್ ವೆಜ್ ಫುಡ್ಡು ಸೇರ್ತಾ ಇರಲಿಲ್ಲ. ಸ್ವೀಟ್ ಕ್ರೇವಿಂಗ್ಸ್ ಇತ್ತು. ಹೇರ್ಸು ಚೆನ್ನಾಗಿ ಬೆಳೀತಾ ಇತ್ತು. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಕೂಡ ಬೇಬಿ ಚೆನ್ನಾಗಿದೆ, ಆರೋಗ್ಯವಾಗಿ. ಹಾರ್ಟ್ ಬೀಟ್ ಕೂಡ ಬಂತು. ನೆಕ್ಸ್ಟು 3 ಮಂತ್ ಅಲ್ಲಿ ನಾನು NT ಸ್ಕ್ಯಾನ್ ಮಾಡಿದಾಗ ನೋಸ್ ಬೋನಲ್ಲಿ ತುಂಬ ಚೆನ್ನಾಗಿ ಬೆಳೆದಿತ್ತು. ಆ ಒಂದು ಇಮೇಜ್ ನಾನು ನಿನಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಆ ಇಮೇಜಲ್ಲಿ ನನ್ನ ಬೇಬಿ ಹೆಡ್ ತುಂಬ ರೌಂಡಾಗಿ 3 ಮಂತಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನನ್ನ ಮಗ. ಸೊ 3 ಮಂತ್ ತನಕ ಚೆನ್ನಾಗಿ ನಡೀತು. ಓಕೆ, ಏನಂದರೆ ಅವಾಗ ತಾನೇ ಅನುಭವ, ಹೊಸ ಅನುಭವದಿಂದ ಸ್ವಲ್ಪ ಕಷ್ಟ, ಯಾಕೆ ಏನಪ್ಪ ಅನ್ನೋ ಒಂದು ಅನುಭವ ಇತ್ತು. ಆಮೇಲೆ ಫಸ್ಟ್ ಮಂತಲ್ಲಿ ಅಂದರೆ ಸ್ವಲ್ಪ ಬ್ರೆಸ್ಟ್ ಪೇಯ್ನ್ ಅನ್ನೋ ಥರ ಸ್ಟಾರ್ಟ್ ಆಗಿತ್ತು. ಅದು 3 ಮಂತ್ ತನಕಲೂ ಇನ್ನೂ ಮುಂದುವರಿಯುತ್ತೆ. 3 ಮಂತಲ್ಲಿ ಸ್ಟಾರ್ಟಿಂಗ್ ನನಗೆ ಆಗ್ತಿದ್ದ ಅನುಭವ ಸ್ವಲ್ಪ ಬ್ರೆಸ್ಟ್ ಭಾರ ಅನಿಸೋ ಥರ, ಸ್ವಲ್ಪ ನೋವಿರೋ ಥರ ಆ ಅನುಭವ ಇತ್ತು. ನಂತರ ಹೊಟ್ಟೆ ಸ್ವಲ್ಪ ಹಿರಿಕಿದ ಅನುಭವ, ಎಲ್ಲಾದರೂ ಕೂರುವಾಗಲಿ ಸ್ವಲ್ಪ ಹಿರ್ಕೋ ಥರ, ಸ್ವಲ್ಪ ನೋವು ಅಂತ ಅನಿಸೋ ಥರ, ಚಿಕ್ಕದಾಗಿ ಭಾರ ಅಂತ ಅನಿಸೋ ಥರ ನನಗೆ ಅನುಭವ ಇತ್ತು. ನಂತರ ಅಂದರೆ ತಲೆ ಸುತ್ತು, ಅದೇ ನಿದ್ದೆ ಮಾಡಬೇಕು, ಜಾಸ್ತಿ ನಿದ್ದೆ ಮಾಡಬೇಕು ಅನ್ನೋ ಒಂದು. ಮುಖ್ಯವಾಗಿ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗೋದ್ರಿಂದ ಮುಗಿಯೋ ತನಕಲೂ, ಡೆಲಿವರಿ ಆಗೋ ತನಕಲೂ ಕೂಡ ಇರುವಂಥ ಕಾಮನ್ ಒಂದು ಸಿಂಪ್ಟಮ್ ಏನಪ್ಪ ಅಂತಂದರೆ ಅದು ಪದೇ ಯೂರಿನೇಷನ್ಗೆ ಹೋಗೋದು, ಪದೇ ಹೋಗೋದು. ಅದು ತುಂಬ ಜಾಸ್ತಿ ಆಯಿತು. ಇದಿಷ್ಟು ನನ್ನ ಫಸ್ಟ್ ಟು 3rd ಮಂತ್ ಪ್ರೆಗ್ನೆನ್ಸಿ ಜರ್ನಿ. NT ಸ್ಕ್ಯಾನಲ್ಲಿ ಏನಿತ್ತು, ಏನು ಹೇಳಿದ್ರು ಡಾಕ್ಟ್ರು, ನನ್ನ ಬೇಬಿ ಎಷ್ಟು ವೆಯ್ಟ್ ಇತ್ತು, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.